ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮನೆ ಯಜಮಾನಿ ಏನಯ್ಯ ಮಾಡ್ತಾ ಇದ್ದಾರೆ? ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ಅವರು ನೆಮ್ಮದಿಯಾಗಿ ನಿದ್ದೆ ಮಾಡಲಿ ಅಂತಲ್ಲ ನಾನು ನಿಮ್ಮಿಬ್ರು ಇಲ್ಲಿ ತಂದು ಸೇರಿಸಿದ್ದು, ಶಾಶ್ವತವಾಗಿ ನಿದ್ದೆ ಮಾಡಲಿ ಅಂತ. ಚೆನ್ನಾಗಿ ತಿಂದು ಮೈ ಬೆಳೆಸ್ಕೊಂಡಿದ್ದೀರ ಹೊರತು 3 ಕಾಸು ಪ್ರಯೋಜನವಿಲ್ಲ. ಆ ಮುದುಕೆಗೊಂದು ಗತಿ ಕಾಣಿಸ್ತೀನಿ 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 ಅಂತ ಹೇಳ್ತಾನೆ ಇದ್ದೀರಲ್ಲ, ಅದು ಏನಕ್ಕೆ ಕಾಣಿಸಿದ್ರು ನನಗಂತೂ ಕಾಣಿಸ್ಲಿಲ್ಲ. ನೀವು ಹೇಳ್ದಾಗೆ ಮಾಡಿದ್ವಿ ಆಚಾರ್ಯರೇ. ಏನಯ್ಯ ಮಾಡಿದ್ರಿ? ಅಮ್ಮ, ಪ್ರಸಾದ. ಪ್ರಸಾದನ ಎಲ್ಲಿ ಅದು? ಶ್ರೀಮಠದಿಂದ ಗುರುಗಳು ಕೊಟ್ಕೊಳ್ಸಿದ್ರು. ಓಹ್, ಗುರುಗಳಿಗೆ ನಮ್ಮ ಮೇಲೆ ವಿಶೇಷವಾದ ಕರುಣೆ. ನಮ್ಮ ಯಜಮಾನ್ರಿದ್ದಾಗ ಗುರುಗಳ ಜೊತೆ ಆತ್ಮೀಯ ಒಡನಾಟ ಇತ್ತು. ಅವರು ತೀರ್ಥ ಯಾತ್ರೆಗೆ ಹೋದ್ಮೇಲೆ ನಾನು ಒಂಟಿ ಆಗಿಬಿಟ್ಟೆ. ಆದರೆ ಗುರುಗಳ ಆಶೀರ್ವಾದದಿಂದ ಆಗಾಗ ಪ್ರಸಾದ ಮಂತ್ರಾಕ್ಷತೆ ಕಳಿಸ್ತಾನೆ ಇರ್ತಾರೆ. ನೀವು ಹೇಳ್ದ ಹಾಗೇನೆ ಪ್ರಸಾದನ ತಗೊಂಡು ಕೊಟ್ವಿ. ನಮ್ ಕಣ್ಣು ಮುಂದೆನೆ ತಿಂದ್ರು ಯಾಕಯ್ಯ ಸಾಯ್ಲಿಲ್ಲ? ನಾನೇ ನನ್ನ ಕೈಯಾರೆ ವಿಷ ಹಾಕಿದ್ದೀನಿ. ಪ್ರಸಾದ ಕೊಟ್ಟಿದ್ದು ಹೌದು, ಅಸ್ವಸ್ಥರಾಗಿದ್ದು ಹೌದು. ಇಷ್ಟು ದಿನ ಅಸ್ವಸ್ಥರಾಗೇ ಇದ್ರು. ನಾವು ಇವತ್ತು ಸಾಯ್ತಾರೆ ಅಂತ ಕಾಯ್ತಾನೆ ಇದ್ವಿ. ಆದ್ರೆ ಇವತ್ತು ಬಂದು ನೋಡ್ತೀವಿ, ಏನ್ ಪವಾಡನೋ ಏನೋ, ಎದ್ದು ಆರಾಮಾಗಿ ಓಡಾಡ್ತಾ ಇದ್ದಾರೆ. ಅಯೋಗ್ಯ ಶಿಖಾಮಣಿಗಳ ಪವಾಡ ಅಂತೆ ಪವಾಡ. ನಿಮ್ಮಿಬ್ರು ನಂಬದ್ನಲ್ಲ, ಈ ಕಂಬಕ್ಕೆ ನನ್ನ ತಲೆ ಕೊಟ್ಟು ನಾನೇ ಜಜ್ಕೋಬೇಕಷ್ಟೇ. ಛೇ, ಇನ್ನು ಮೇಲೆ ಈ ನಿಧಾನ ವಿಷಪ್ರಾಶನ ಎಲ್ಲ ಪ್ರಯೋಜನಕ್ಕೆ ಬರೋದಿಲ್ಲ. ದಂಡಂ ದಶಗುಣಂ ಭವೇತ್. ಸರಿಯಾಗಿ ಕೇಳಿಸ್ಕೊಳ್ಳಿ. ಬಲವಂತವಾಗಾದ್ರೂ ಸರಿ, ನಾನು ಕೊಟ್ಟಿರೋ ಪತ್ರಕ್ಕೆ ಆಕೆಯ ಹೆಬ್ಬೆಟ್ಟು ಹಾಕಿಸ್ಕೊಳ್ಳಿ. ಅದಾದ್ಮೇಲೆ ಆಕೆಯ ಕಥೆನ ಮುಗಿಸ್ಬಿಡಿ. ಆಕೆ ತಲೆ ಮೇಲೆ ಗುಂಡು ಕಲ್ಲು ಎತ್ತು ಹಾಕ್ತಿರೋ, ಹೊಟ್ಟೆಗೆ ಚಾಕು ಇರಿತೀರೋ, ಇಲ್ಲ ಬಾವಿಗೆ ತಳ್ಳಿಬಿಡ್ತಿರೋ, ಆಯ್ಕೆ ನಿಮ್ಮದು. ಆಕೆಯ ಸಾವು ನನ್ನದು. ನಂತರ ಅವಳ ಆಸ್ತಿನ ನಾನು ಬರೆಸ್ಕೊಂಡಿದ್ದೀನಿ ಅಂತ ಹೇಳಿ ಅದನ್ನ ಮಠಕ್ಕೆ ದಾನ ಮಾಡಿ ಕುರುಗಳ ಮನವೊಲಿಸಿ ನನ್ನ ಮಗನ್ನ ಪೀಠಾಧಿಪತಿ ಮಾಡಬೇಕು. ನಂತರ ಇಡೀ ಮಠವನ್ನ ನನ್ನ ವಶಕ್ಕೆ ತಗೊಂಡು ನನ್ನ ಆ ಜನ್ಮ ವೈರಿಯಾದ ಆ ತಿಮ್ಮಣ್ಣ ಭಟ್ಟನ ಸಂಸಾರವನ್ನ ಮತ್ತೆ ಪಾಳು ಬಿದ್ದಿರೋ ಹಾಳು ಹಂಪೆಗೆ ಅಟ್ಟಬೇಕು. ಇದೇ ನನ್ನ ಗುರಿ. ನಿಮ್ಮ ಗುರಿ ನೆರವೇರ್ತು ಅಂತ ಇಟ್ಕೊಳ್ಳಿ. ಇವತ್ತು ರಾತ್ರಿನೇ ಆ ಮುದುಕಿ ಕತೆ ಮುಗೀತು ಅನ್ಕೊಳ್ಳಿ ಆಚಾರ್ಯರೇ. ಹೆಬ್ಬೆಟ್ಟೊತ್ತಿರೋ ಪತ್ರನ ನಿಮಗೆ ಹಸ್ತಾಂತರ ಮಾಡೇ ಮಾಡ್ತೀವಿ. ಇದು ಸತ್ಯ. ಇಷ್ಟಾದ್ರೆ ಆ ಮುದುಕಿ ಆಸ್ತಿ ಮಠಕ್ಕೆ, ನನ್ನ ಮಗ ಪೀಠಕ್ಕೆ.
ಸರಸ್ವತಿ, ನಾನಿಲ್ಲಿ ನಿನ್ನ ಪ್ರೀತಿಯಲ್ಲಿ ಮಿಂದು ನಿದ್ರೆ ಬರದೆ ಕಷ್ಟಪಡ್ತಾ ಇದ್ದೀನಿ. ನೀನು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದೀಯಾ? ನಿನಗೆ ನನ್ನ ಮೇಲೆ ಕರುಣೆನೇ ಇಲ್ವಾ? ಚಂದ್ರ ಸುರಿಸ್ತಾ ಇರೋ ಈ ಹಾಲ್ನೊರೆಯ ಬೆಳದಿಂಗಳು ಬೇಗೆಯಾಗಿ ನನ್ನನ್ನು ಸುಡ್ತಾ ಇದೆ. ನಿನ್ನ ಹತ್ರ ಎಷ್ಟೊಂದು ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಹತ್ರ ಬಂದು ಮಾತಾಡಬಾರ್ದೆ? ನನ್ನ ಕರೆ ನಿನಗೆ ಕೇಳಿಸ್ಲಿಲ್ವೇ? ಕೇಳಿಸಿದ್ದಕ್ಕೆ ಅಲ್ವಾ ಹತ್ರ ಬಂದಿದ್ದು. ಇದೇನು ಭ್ರಮೇನಾ? ಭ್ರಮೆ ಅಲ್ಲ, ಬಳೆ. ಅಂದ್ರೆ ಸರಸ್ವತಿ, ಸರಸ್ವತಿ, ಹೇಳಿ. ಮುಟ್ಬೇಡಿ. ಯಾಕೆ? ಅಂಕಿತ. ಸ್ಪರ್ಶಕ್ಕೂ ಅಂಕಿತವೇ? ಹಿರಿಯರ ಲಕ್ಷ್ಮಣ ರೇಖೆ, ಕಿರಿಯರ ಪಾಲಿನ ಕಂದಿಲು. ಇದನ್ನ ನಿಮಗೆ ನೆನಪು ಮಾಡ್ಬೇಕೆ? ಹತ್ರ ಬಂದು ಈ ಮರೆ ಯಾಕೆ? ಅದು ನನಗೆ ಗೊತ್ತಿಲ್ಲ. ಕರೆದ್ರೂ ಬರ್ದಿದ್ರೆ ಮುನಿಸಲ್ವೇ? ಮುಟ್ಟಿದ್ರೆ ಮುನಿಗೆ. ನಾನು ಕರೀಲೇ ಇಲ್ವಲ್ಲ? ಒಲಿದ ಮನಸ್ಸಿಗೆ ಕನವರಿಕೆಯೇ ಕರೆಯೋಲೆ ಅಲ್ವೇ? ತುಂಬಾ ಚೆನ್ನಾಗಿ ಮಾತಾಡ್ತೀಯ, ಜಾಣೆ. ನಿಮ್ಮ ಹೆಂಡತಿ ಅಲ್ವೇ? ಪದುಮನಾಭನ ಹೃದಯ ವಿಹಾರಿಣಿ, ಪದುಮನಾಭನ ಹೃದಯ ವಿಹಾರಿಣಿ, ಮುದದಿ ಮಹಾಲಕ್ಷ್ಮಿ ನಿನಗಾರತಿ, ಮುದದಿ ಮಹಾಲಕ್ಷ್ಮಿ ನಿನಗಾರತಿ.